ಮಲ್ಲಿಕಾರ್ಜುನ ಮುತ್ಯಾ ವಿರುದ್ಧದ ಪೋಕ್ಸೋ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಸಂತ್ರಸ್ತ ಬಾಲಕಿಯ ಪೋಷಕರಿಗೆ ವಿಚಾರಣೆಗೆ ಬನ್ನಿ ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ತನಿಖಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ಸಂತ್ರಸ್ತ ಬಾಲಕಿಯ ಪೋಷಕರಿಗೆ ಮಧ್ಯಾಹ್ನ 12 ಗಂಟೆ ನಂತರ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ತನಿಖಾಧಿಕಾರಿ ಶಹಾಪುರ ಸಿಪಿಐ ನ್ಯಾಮನವರ್ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಉದ್ದೇಶಪೂರ್ವಕವಾಗಿ ಬಾಲಕಿಯನ್ನ ಮುದ್ದಾಡಿದ್ರಾ ಅನ್ನೋ ಬಗ್ಗೆ ವಿಚಾರಣೆ ಮಾಡ್ತಾರೆ. ಸಂತ್ರಸ್ತ ಬಾಲಕಿ ಪೋಷಕರ ಹೇಳಿಕೆ ಮೇಲೆ ಮುತ್ಯಾನ ಭವಿಷ್ಯ ನಿರ್ಧಾರ ಆಗತ್ತೆ. ಅಂಡ್ ಇನ್ನೊಂದೇನಂದ್ರೆ, ಉದ್ದೇಶಪೂರ್ವಕವಾಗಿ ಬಾಲಕಿಯನ್ನ ಮುದ್ದಾಡಿದ್ರ ಅನ್ನೋದು ಒಂದು, ನೀವು ಅಲ್ಲೇ ಇದ್ರೆ ಆ ಕ್ಷಣದಲ್ಲಿ ಯಾಕೆ ನೀವು ಅದನ್ನ ವಿರೋಧಿಸಲಿಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ತನಿಖಾಧಿಕಾರಿ ತಂದೆ ತಾಯಿಗಳ ಮುಂದೆ ಇಡಬಹುದು. ಸಂತ್ರಸ್ತ ಬಾಲಕಿಯ ಪೋಷಕರ ಹೇಳಿಕೆಯ ಮೇಲೆ ಆ ಮುತ್ಯಾನ ಭವಿಷ್ಯ ನಿರ್ಧಾರ ಆಗುತ್ತೆ. ನಿನ್ನೆ ಅಲ್ಲಿಂದ ನಾವು ಕೂತ್ಕೊಂಡು ಒಂದು ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ರಿಲೀಸ್ ಮಾಡಿದ್ದ ಆತ, ಇವರೆಲ್ಲ ಸ್ವಯಂ ಘೋಷಿತ ದೇವಮಾನವರು ಅಂತ ಅನ್ಕೊಂಡು ಇಂಥ ನೀಚ ಕೆಲಸಗಳಿಗೆ ಮಾಡಕ್ ಮುಂದಾಗ್ತಾರೆ. ಯಾದಗಿರಿ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್, ಪೋಕ್ಸೋ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಸದ್ಯ ಸಂತ್ರಸ್ತ ಬಾಲಕಿ ಪೋಷಕರಿಗೆ ವಿಚಾರಣೆಗೆ ಬನ್ನಿ ಅಂತ ತನಿಖಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ಸದ್ಯದ ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ, ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಮಹೇಶ್? ಎಸ್ ಸಿಂಧೂರ, ನಿಜಕ್ಕೂ ಏನಂದ್ರೆ ಮಲ್ಲಿಕಾರ್ಜುನ ಮುತ್ಯಾನ ಮೇಲೆ ಆಗಿರ್ತಕ್ಕಂಥ ಒಂದು ಪೋಕ್ಸೋ ಕೇಸ್ ಈಗಾಗಲೇ ದಿನಕ್ಕೊಂದು ಏನಂದ್ರೆ ಟ್ವಿಸ್ಟ್ ಕೂಡ ಪಡಿತಕ್ಕಂಥದ್ದು. ಏನಂದ್ರೆ ಈಗಾಗಲೇ ಸಂತ್ರಸ್ತ ಬಾಲಕಿಯ ಪೋಷಕರಿಗೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆ ಏನಂದ್ರೆ ಮಹಾರಾಷ್ಟ್ರದಿಂದ ಈಗಾಗಲೇ ಸಂತ್ರಸ್ತ ಬಾಲಕಿ, ಅಪ್ರಾಪ್ತ ಬಾಲಕಿ ಅವರ ಪೋಷಕರು ಮತ್ತೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅವತ್ತು ಏನಂದ್ರೆ ಮಠಕ್ಕೆ ಯಾರ್ಯಾರು ಬಂದಿದ್ರು 19ನೇ ತಾರೀಕು ಆ ಒಂದು ಮಠಕ್ಕೆ ಯಾರ್ಯಾರು ಬಂದಿದ್ರು ಅವರೆಲ್ಲರೂ ಕೂಡ ಏನಂದ್ರೆ ನೀವು ಮಠಕ್ಕೆ ಈ ಸ್ಟೇಷನ್ಗೆ ಬಂದು ನಿಮ್ಮ ಒಂದು ಸ್ಪಷ್ಟೀಕರಣ ನೀಡಬೇಕಂತ ಕೂಡ ಈಗ ಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಶಾಪುರ್ ಸಿಪಿಐ ಆಗಿರ್ತಕ್ಕಂಥ ನ್ಯಾಮಣ್ಣವರ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ನಡೆಯಲಿದೆ. ಯಾಕಂದ್ರೆ ಈಗ ಬಾಲಕಿಗೆ ಏನಂದ್ರೆ ಉದ್ದೇಶಪೂರ್ವಕವಾಗಿ ಮುದ್ದಾಡಿದ್ರ ಎಂದು ಕೂಡ ಹಲವಾರು ಪ್ರಶ್ನೆಗಳು ಏನಂದ್ರೆ ಉದ್ಭವ ಆಗ್ತಕ್ಕಂಥದ್ದು. ಈಗಾಗಲೇ ಏನಂದ್ರೆ ಸಂತ್ರಸ್ತ ಬಾಲಕಿ ಪೋಷಕರ ಮೇಲೆ ಏನಂದ್ರೆ ಈ ಒಂದು ಮಲ್ಲಿಕಾರ್ಜುನ ಮುತ್ಯಾನ ಭವಿಷ್ಯ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಏನಂದ್ರೆ ಪೊಲೀಸರು ಕೇಳಂತ ಪ್ರಶ್ನೆ ಏನಂದ್ರೆ ಈಗಾಗಲೇ ಸಾಕಷ್ಟು ರೀತಿಯಲ್ಲೂ ಕೂಡ ಎಲ್ಲಾ ಆಯಾಮಗಳಲ್ಲೂ ಕೂಡ ಕ್ವಶನ್ ಗಳನ್ನ ಕೇಳ್ತಾರೆ. ಯಾಕಂದ್ರೆ ಈಗಾಗಲೇ ಪೋಷಕರು ಏನಂದ್ರೆ ನಿನ್ನೆ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ಏನಂದ್ರೆ ಮುತ್ಯಾ ನಾವು ನಮ್ಮ ಮಗಳ ಬರ್ಡೇಗೆ ಅಂತ ತೆರಳಿದ್ವಿ, ಅಲ್ಲಿ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಮ್ಮ ಅಪ್ಪರವರು ನಾವು 3-4 ವರ್ಷದಿಂದ ಅಲ್ಲೇ ಭಕ್ತರಾಗಿದ್ದೀವಿ, ನಮ್ಮ ರಿಲೇಷನ್ ಕೂಡ ಅಂತ ಕೂಡ ಮುತ್ಯಾನ ಪರವಾಗಿ ಬ್ಯಾಟ್ ಬೀಸಿದ್ರು. ಆದ್ರೆ ಈಗ ಪೊಲೀಸ್ ತನಿಖೆಯಲ್ಲಿ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ, ಏನೇನೆಲ್ಲ ಉತ್ತರ ಕೊಡ್ತಾರೆ ಅಂತ ಕೂಡ ಇನ್ನು ಸಾಕಷ್ಟು ಅವರು ಬರ್ಬೇಕಾಗಿದೆ. ಈಗ 12 ಗಂಟೆಗೆ ಬರ್ಬೇಕಂತ ಹೇಳಿದ್ರು, ಆದ್ರೂ ಇನ್ನು ಅವರು ಮಹಾರಾಷ್ಟ್ರ ಈಗ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಬಂದಿರತಕ್ಕಂಥದ್ದು. ಸಿಂಧೂರ. ರೈಟ್ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.